ಲಾಂಚ್ ಅಂತ ಹೇಳ್ಬೇಕು. ಓಕೆನಾ? ಒಮ್ಮೆ ಜೋರಾದ ಚಪ್ಪಾಳೆ ನಿಮ್ಮೆಲ್ಲರಿಗೂ, ಯಾಕಂದ್ರೆ ಮುದ್ದಾಗಿ ಕಾಣಿಸ್ತಾ ಇದ್ದೀರಾ ಯೂನಿಫಾರ್ಮ್ ಅಲ್ಲಿ. ನಮ್ಮ ಸ್ಕೂಲ್ ಡೇಸ್ ಎಲ್ರಿಗೂ ಕೂಡ ನೆನಪಾಯ್ತು. ಥ್ಯಾಂಕ್ ಯು ಸೋ ಮಚ್ ನಮ್ಮ ಚಿತ್ರತಂಡದ ಪರವಾಗಿ ಇವತ್ತು ನಮಗೋಸ್ಕರ ನಿಮ್ಮ ಹೋಮ್ ವರ್ಕ್ ಟೈಮ್ ಕೊಟ್ಟಿದ್ದಕ್ಕಾಗಿ. ಹಾಗಾಗಿ ರೆಡಿ ಇದ್ದೀರಲ್ಲ? ಮೈ ಥ್ಯಾಂಕ್ ಯು ಸೋ ಮಚ್ ಬಾಯ್ಸ್ ಅಂಡ್ ಗರ್ಲ್ಸ್. ದಯವಿಟ್ಟು ಕೂತ್ಕೋಬಹುದು. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ, ಎಲ್ಲ ಕನ್ನಡ ಆಡಿಯನ್ಸ್ಗೆ ಆ್ಯಂಡ್ ಎಸ್ಪೆಷಲಿ ನನ್ನ ಟೀಮ್ಗೆ. ಯಾಕೆಂದರೆ ನನ್ನ ಫಸ್ಟ್ ಸಾಂಗು ತುಂಬಾ ಇಟ್ಸ್ ಅ ವೆರಿ ಮೆಗಾ ಹಿಟ್ ಆ್ಯಂಡ್ ಎಲ್ಲ ನನ್ನ ಕನ್ನಡ ಆಡಿಯನ್ಸ್ಗೆ ಎಲ್ರಿಗೂ ಐ ಆಮ್ ರಿಯಲಿ ವೆರಿ ಥ್ಯಾಂಕ್ಫುಲ್. ಆ್ಯಂಡ್ ನನ್ನ ಫಸ್ಟ್ ಸಾಂಗ್ಗೆ ಏನು ನೀವು ಪ್ರೀತಿ, ನಿಮ್ಮ ಪ್ರೋತ್ಸಾಹ ಏನಿತ್ತು, ಸೊ ಈಗ ಆಲ್ರೆಡಿ ಸೆಕೆಂಡ್ ಸಾಂಗ್ ನಮ್ಮದು ಲಾಂಚ್ ಆಗ್ತಾ ಇದೆ A2 ಮ್ಯೂಸಿಕ್ನಲ್ಲಿ. ಸೊ ಸೇಮ್ ಒಂದು ರೆಸ್ಪಾನ್ಸ್, ಅದೇ ಪ್ರೀತಿ ನನ್ನ ಎರಡನೇ ಹಾಡಿಗೂ ಬೇಕು ಅನ್ನೋದು ನನ್ನ ರಿಕ್ವೆಸ್ಟ್. ಆ್ಯಂಡ್ ನೆಕ್ಸ್ಟ್ ನನ್ನ ಡೈರೆಕ್ಟರ್ ಕೀರ್ತಿ, ನಾನು ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಭುವನ್ ಸರ್ಗೆ, ಸುರೇಶ್ ಸರ್ಗೂ ನನಗೆ ಇಟ್ಸ್ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಿಶಾ ಮ್ಯಾಮ್, ಯುವರ್ ಲುಕ್ಸ್ ವೆರಿ ವೆರಿ ಪ್ರಾಮಿಸಿಂಗ್. ಆ್ಯಂಡ್ ವಿನಯ್ ಸರ್, ಆಫ್ ಕೋರ್ಸ್ ವೆರಿ ಇನ್ನೋಸೆನ್ಸ್ ದ ಎಂಟೈರ್ ಸಾಂಗ್. ಆ್ಯಂಡ್ ಇಡೀ ಸಾಂಗ್ನಲ್ಲಿ ಎಸ್ಪೆಷಲಿ ನಿಶಾ ಮ್ಯಾಮ್ದು ತುಂಬಾ ಒಂದು ಇಟ್ಸ್ ಅ ವೆರಿ ಪ್ರೆಟಿ ಲುಕ್ ಆ್ಯಂಡ್ ವೆರಿ ಪ್ರಾಮಿಸಿಂಗ್ ಲುಕ್. ಆ್ಯಂಡ್ ಎಸ್ಪೆಷಲಿ ನಮ್ಮ ವಿನಯ್ ಸರ್ದು ತುಂಬ ಇನ್ನೋಸೆನ್ಸ್ ಕೈಂಡ್ ಆಫ್ ಆ ಒಂದು ಮುಗ್ಧತೆ ತುಂಬ ಇಡೀ ಸಾಂಗಲ್ಲಿ ಕ್ಯಾರಿ ಆಗುತ್ತೆ. ಆ್ಯಂಡ್ ಬರೀ ಸಾಂಗಲ್ಲಿ ಒಂದೇ ಅಲ್ಲ, ಈವನ್ ಇಡೀ ಸಿನಿಮಾದಲ್ಲಿ ಅದೇ ಇನ್ನೋಸೆನ್ಸ್ನ ಕ್ಯಾರಿ ಮಾಡಿದ್ದಾರೆ ವಿನಯ್ ಸರ್. ತುಂಬಾ ಇಟ್ಸ್ ವೆರಿ ಪ್ರಾಮಿಸಿಂಗ್. ಆ್ಯಂಡ್ ಅಭಿ ಸರ್, ರಿಯಲಿ ಪ್ರಾಮಿಸಿಂಗ್ ವಿಷುವಲ್ಸ್, ರಿಯಲಿ ಥ್ಯಾಂಕ್ ಯು. ಆ್ಯಂಡ್ ಅಫ್ಕೋರ್ಸ್ ಅದಕ್ಕೆ ತುಂಬ ನೀಟಾಗಿ ಒಂದು ಕೊರಿಯೋಗ್ರಫಿನ ತುಂಬ ಅಚ್ಚುಕಟ್ಟಾಗಿ ಮಾಡಿರೋವಂಥ ರಘು ಸರ್, ರಿಯಲಿ ಥ್ಯಾಂಕ್ಫುಲ್, ವೆರಿ ವೆರಿ ಥ್ಯಾಂಕ್ಫುಲ್ ಫಾರ್ ಯುವರ್ ವರ್ಕ್. ಆ್ಯಂಡ್ ಅಫ್ಕೋರ್ಸ್ ಕೃಷ್ಣ ಸರ್ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಎಂಟೈರ್ ಬರೀ ಸಾಂಗ್ ಒಂದೇ ಅಲ್ಲ, ಇಡೀ ಸಿನಿಮಾಗೂ ಕೂಡ ಅಷ್ಟೇ ಪ್ರಾಮಿಸಿಂಗ್ ಆಗಿ ವರ್ಕ್ ಮಾಡಿದ್ದಾರೆ, ಪ್ರತಿ ಶಾಟು ಕೂಡ. ಸೊ ಹೇಗೆಂದರೆ ಅದು ಈವನ್ ಸಿನಿಮಾ ನಾವು ಸ್ಕೋರ್ ಮಾಡಬೇಕಾದ್ರೂ ಅಷ್ಟೇ, ಅದು ಮೇನ್ಲಿ ಅವ್ರ ವರ್ಕ್ ಮೇಲೆ ನಮ್ಮ ಎಂಟೈರ್ ಸ್ಕೋರ್ ಡಿಪೆಂಡ್ ಆಗಿರುತ್ತೆ. ಸೊ ತುಂಬ ಚೆನ್ನಾಗಿ ಅವ್ರದ್ದು ವರ್ಕ್ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಕೀರ್ತಿ ಸರ್ ಬಗ್ಗೆ ಮಾತಾಡೋಂಗಿಲ್ಲ, ಆಲ್ರೆಡಿ ಈಗ ತುಂಬ ಪ್ರಾಮಿಸಿಂಗ್ ಆಗಿ ಸಿನಿಮಾನೂ ಹಾಗೆ ಕೊಟ್ಟಿದ್ದಾರೆ. ಆ್ಯಂಡ್ ಸಾಂಗು ಕೂಡ ನೀವು ಆಲ್ರೆಡಿ ನೋಡಿದ್ದೀರಾ. ಸೊ ಇದಲ್ಲದೆ ಆಲ್ಮೋಸ್ಟ್ 3 ಸಾಂಗ್ಸ್ ಇದೆ. ಆ್ಯಂಡ್ ಸಿನಿಮಾ 29 ಆಗಸ್ಟ್ಗೆ ರಿಲೀಸ್ ಆಗುತ್ತೆ. ಸೊ ದಯವಿಟ್ಟು ಸಾಂಗ್ಸ್ಗೆ ಎಷ್ಟು ನೀವು ಪ್ರೀತಿ ಕೊಟ್ಟಿದ್ದೀರಾ ಅಷ್ಟೇ ಪ್ರೀತಿ ನಮ್ಮ ಇನ್ನು ನೆಕ್ಸ್ಟ್ ಬರೋ ಸಾಂಗ್ಸ್ಗಳಿಗೆ ಮತ್ತು ಸಿನಿಮಾಗೆ ಅಷ್ಟೇ ಪ್ರೀತಿ ಕೊಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಪತ್ರಕರ್ತರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಅಂದಿತ್ತು ಕಲಾ ಅಂತ ಹೇಳೋದಾದ್ರೆ ಕೀರ್ತಿ ಇರ್ಬೋದು, ನಾವು ಮತ್ತು ನಮ್ಮ ರಾಘವೇಂದ್ರ ಸರ್ ಇರ್ಬೋದು, ನಮ್ದೆಲ್ಲ ಒಂದು ಟೀಮು ತುಂಬ ಲಾಂಗ್ ಜರ್ನಿ ಇದೆ ನಮ್ಮದು. ಹಾಗಾಗಿ ನಮ್ಮಲ್ಲಿ ಥ್ಯಾಂಕ್ಸ್ ಹೇಳೋದಕ್ಕಿಂತ ನಾವೀಗ ಮೇನ್ಲಿ ಸುರೇಶ್ ಅಣ್ಣ ಬೋಲ್ ಮೂವೀಸ್ಗೆ ತುಂಬ ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಕೀರ್ತಿಯ ತುಂಬ ಒಂದು ಕನಸಿತ್ತು ಇದೊಂದು ಸಿನಿಮಾದು. ಅವನಿಗೆ ಫಸ್ಟು ಕತೆ ಹೇಳಿದಾಗಿಂದ ಅಲ್ಲಿಂದನೂ ನೋಡ್ಕೊಂಡ್ಬಂದಿದ್ದು, ಅಲ್ಲಿಂದ ಅವ್ನಿಗೆ ಏನೇನು ಬೇಕು ಈ ಸಿನಿಮಾಗೆ ಪ್ರತಿಯೊಂದು ಕೂಡ ಅವ್ನು ಅಂದ್ಕೊಂಡಂಗೆ ತೆರೆನೂ ತರೋದಕ್ಕೆ ಸಹಕಾರ ಕೊಟ್ಟಿದ್ದು ಸುರೇಶ್ ಅಣ್ಣ ಮತ್ತು ಬೋಲ್ ಮೂವೀಸು. ಜೊತೆಗೆ ಈ ಸಾಂಗ್ ಅಂತ ಬಂದಾಗ ಇದು ನಮಗೆ ಎಡಿಟಿಂಗ್ ಯಾವತ್ತೂ ಒಂದು ತುಂಬ ಖುಷಿ ಆಗೋದು ಅಂದರೆ ಎಲ್ಲ ಕೆಲಸನೂ ಅವ್ರ ಕಡೆಯಿಂದ ಅಚ್ಚುಕಟ್ಟಾಗಿ ಬಂದಾಗ ತುಂಬ ಖುಷಿ ಆಗುತ್ತೆ. ಇಲ್ಲಿ ವಿನಯ್ ಸರ್ ಕಡೆಯಿಂದ ಪರ್ಫಾರ್ಮೆನ್ಸ್ ಇರ್ಬೋದು, ನಿಶಾಬಾಮ್ ಕಡೆಯಿಂದ ಪರ್ಫಾರ್ಮೆನ್ಸ್ ಇರ್ಬೋದು, ಜೊತೆಗೆ ಅಭಿ ಸರ್ ವಿಜುವಲ್ಸ್ ಇರ್ಬೋದು, ರಘು ಮಾಸ್ಟರ್ ಒಂದು ಥಾಟ್ಸ್ ಇರ್ಬೋದು, ಮತ್ತು ಎಸ್ಪೆಷಲಿ ಮ್ಯೂಸಿಕ್. ನಾನು ಹೇಳಿದಂಗೆ ನಮ್ಮದು ಒಂದು ಟೀಮ್ ಮುಂಚೆಯಿಂದ ಜರ್ನಿ ಮಾಡ್ತಾ ಇದ್ದೀವಿ. ಮ್ಯೂಸಿಕ್ ಕಂಪೋಸಿಷನ್ ಟೈಮಲ್ಲೂ ಜೊತೆಗಿದ್ದೀವಿ. ಪ್ರತಿಯೊಂದು ಸಾಂಗು, ಈವನ್ ನೆಕ್ಸ್ಟ್ ಒಂದು ಸಾಂಗ್ ಬರುತ್ತೆ ಚೈಲ್ಡ್ಹುಡ್ ಸಾಂಗ್, ಅದು ಕೂಡ ನಿಮಗೆ ಈ 2 ಸಾಂಗ್ ಇದೆ ಅದಕ್ಕಿಂತ ಇನ್ನೊಂದು ನೆಕ್ಸ್ಟ್ ಲೆವೆಲ್ ಫೀಲ್ ಕೊಡುತ್ತೆ ಗ್ಯಾರಂಟಿ. ಸೊ ಎಲ್ಲ ಕಡೆಯಿಂದ ಒಂದು ಒಳ್ಳೆ ಕೆಲಸ ಬಂದರೆ ನಮಗೆ ಎಡಿಟಿಂಗ್ ಮಾಡೋದು ತುಂಬ ಅಂದರೆ ತುಂಬ ಖುಷಿ. ಸೊ ಈ ಸಿನಿಮಾದ ಕಂಪ್ಲೀಟ್ ಎಲ್ಲ ಕೆಲಸನ ಖುಷಿಪಟ್ಟೆ ಮಾಡಿದ್ದೀವಿ.
ಆಮೇಲೆ ಈ ಸಾಂಗ್ಸ್ ಸಕ್ಸಸ್ ಆಗೋದಕ್ಕೆ ಕಾರಣ ಆದಂಥ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೊ ಮಚ್. ಈಗ ಅಭಿಷೇಕ್ ಹಿಂದೆ ನೋಡಿದ್ದಿದ್ದು ಎಡಿಟ್ ಆಗಿ ಎಲ್ಲ ಡಿ ಎಲ್ಲ ಆಮೇಲೆ ಈಗ ನೋಡಿದಾಗಲೂ ತುಂಬ ಫ್ರೆಶ್ ಇದೆ ಅಂತ ಅನ್ನಿಸ್ತು. ಅದು ಬಿಟ್ಟರೆ ಬೇಸಿಕಲಿ ಹೇಳಬೇಕು ಅಂದರೆ ಟೀಮ್ಗೆ ಸುರೇಶ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು ಮತ್ತು ವಿನಯ್ ಸರ್ಗೆ. ಆ್ಯಂಡ್ ಅಗೇನ್ ವಿಜುವಲ್ಸ್ ಅಷ್ಟು ಈಸಿ ಇರಲಿಲ್ಲ. ಅದು ಅಂದರೆ ಲೊಕೇಶನ್ಸ್ಗಳು ತುಂಬ ಚೇಂಜಸ್ ಇತ್ತು, ಇಲ್ಲಿ 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 ಎಲ್ಲ. ಅದಕ್ಕೆಲ್ಲ ಟೀಮ್ ಅಗೇನ್ ಡೈರೆಕ್ಟರ್ ಮತ್ತು ಕೊರಿಯೋಗ್ರಾಫರ್ ಇಬ್ಬರು ಪ್ಲ್ಯಾನ್ ಮಾಡಿಕೊಂಡು ಮಾಡಿದ್ದೆ ವಿಜುವಲ್ಸ್ ಬಂದಿರೋದು ಅಂತ ಹೇಳ್ಬೋದು ಅಷ್ಟೇ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಇದೀಗ ನಮ್ಮ ರಘು ಆರ್ಜಿ ಅವರು ನಮ್ಮ ಮಾಸ್ಟರ್ ನಿಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದ್ದೀವಿ. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಒಂದು ಕೊರಿಯೋಗ್ರಫಿ ಅಂದ್ರೆ ಡ್ಯಾನ್ಸ್ ಮಾಡಿಸೋದು ತುಂಬಾ ಈಸಿ, ಡ್ಯಾನ್ಸ್ ವಿತ್ ಕೊರಿಯೋಗ್ರಫಿ ತುಂಬಾ ಈಸಿ. ಆದ್ರೆ ಇದರಲ್ಲಿ ಬರೀ ಕಾನ್ಸೆಪ್ಟ್ಗಳೇ ಮಾಡೋದಂತ ಹೇಳ್ಬಿಟ್ಟಿದ್ರು ನಮ್ಮ ಕೀರ್ತಿ ಸರ್. ಹಂಗಾಗಿ ಸ್ವಲ್ಪ ಡ್ಯಾನ್ಸ್ ಕಮ್ಮಿ ಮಾಡಿ ಬರೀ ಪುಟ್ಟು ಕಾನ್ಸೆಪ್ಟ್ ಇಟ್ಕೊಂಡೆ ಈ ಒಂದು ಸಾಂಗ್ ನ ಕೊರಿಯೋಗ್ರಾಫ್ ಮಾಡಿರೋದು. ಪ್ರತಿಯೊಂದನ್ನು ಡಿಸ್ಕಸ್ ಮಾಡಿ ನಾನಾಗ್ಲಿ, ಅಭಿ ಸರ್ ಆಗ್ಲಿ, ಕೀರ್ತಿ ಸರ್ ಆಗ್ಲಿ 3 ಜನ ಕೂತ್ಕೊಂಡು ಈ ಒಂದು ಕಾನ್ಸೆಪ್ಟ್ ನ ಡಿಸ್ಕಸ್ ಮಾಡೇ ಮಾಡ್ತಾ ಇದ್ದಿದ್ದು. ಸೊ ಹೋಪ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಮೊದಲನೇ ಸಾಂಗು ಹಿಟ್ ಆದಂಗೆ ಈ ಸಾಂಗು ಕೂಡ ಹಿಟ್ ಆಗ್ಲಿ ಅಂತ ನಾನು ಆಶಿಸ್ತೀನಿ. ಹಾಗೆ ವಿನಯ್ ಸರ್, ಸುರೇಶ್ ಸರ್, ಮ್ಯಾಮ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಜೋರಾದ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ವೆರಿ ಟ್ಯಾಲೆಂಟೆಡ್ ನಿಶಾ ರವಿಕೃಷ್ಣ ಆನ್ ಸ್ಟೇಜ್. ನಿಶಾ ಅವರೇ ಹಾರ್ಟ್ಲಿ ವೆಲ್ಕಮ್ ನಿಮಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ತುಂಬಾನೇ ಮುದ್ದಾಗಿ ಕಾಣಿಸ್ತಿದ್ದೀರಾ ಎಲ್ಲರೂ ಹೇಳಿದ ಹಾಗೆ. ಅಂಡ್ ಮ್ಯೂಸಿಕ್ ಡೈರೆಕ್ಟರ್ ಅಂತೂ 10 ಸಲ ನಿಮ್ಮನ್ನೇ ಹೇಳಿದ್ರು ತುಂಬಾ ಪ್ರಾಮಿಸಿಂಗ್ ಆಗಿ ಕಾಣಿಸ್ತಿದ್ದೀರಾ ಅಂತ ಹೇಳಿ. ಸೊ ಅಂದೊಂದಿತ್ತು ಕಾಲದಲ್ಲಿ ವಿನಯ್ ರಾಜ್ಕುಮಾರ್ ಅವ್ರ ಜೊತೆಗೆ ಇದೊಂದು ಜರ್ನಿ ಎಷ್ಟು ಸ್ಪೆಷಲ್ ನಿಮಗೆ, ಹೇಗಿತ್ತು ಅಂತ? ಮೊದಲನೇದಾಗಿ ಅಪ್ಪು ಸರ್ ನೆನೆಸ್ಕೊಳ್ತಾ ಎಲ್ಲರಿಗೂ ನಮಸ್ಕಾರ. ನನಗೊಂದೇ ದೊಡ್ಡ ವ್ಯಕ್ತಿಗಳು ಕೂತಿದ್ದಾರೆ, ಎಲ್ಲರಿಗೂ ನಮಸ್ಕಾರ. ಹಾಗೆ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರ. ತುಂಬ ಖುಷಿ ಆಗ್ತಿದೆ, ಯಾಕಂದರೆ ಮೋಸ್ಟ್ ಅವೇಟೆಡ್ ಪ್ರಾಜೆಕ್ಟ್ ಅದು ಅಂದೊಂದಿತ್ತು ಕಾಲ ಅಂತ. ನಾನಂತೂ ತುಂಬ ಎಕ್ಸೈಟ್ ಆಗಿದ್ದೀನಿ. ನೆನ್ನೆ ಸಾಂಗ್ ನೋಡಿದಾಗಿಂದನೂ ತುಂಬ ಖುಷಿಯಾಗಿದೆ. ಆ್ಯಂಡ್ ನಿಮ್ಮೆಲ್ಲರ ರೆಸ್ಪಾನ್ಸ್ ಒನ್ಸ್ ಮೋರ್ ಅಂದಂಗಂತೂ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅದ್ಭುತವಾಗಿ ಮ್ಯೂಸಿಕ್ ಮಾಡಿರೋ ನಮ್ಮ ರಾಘವೇಂದ್ರ ಸರ್ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಆ್ಯಂಡ್ ಮೊದಲನೇದಾಗಿ ನನ್ನ ಇಡೀ ಅಂದೊಂದಿತ್ತು ಕಾಲ ಟೀಮ್ಗೆ ಕಂಗ್ರ್ಯಾಚುಲೇಷನ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಮೊದಲನೇ ಸಾಂಗ್ ಅಷ್ಟೊಂದು ಹಿಟ್ ಆಯಿತು, ಅಷ್ಟೊಂದು ಟ್ರೆಂಡಿಂಗ್ ಆಯಿತು, ವೈರಲ್ ಆಯಿತು. ತುಂಬ ಖುಷಿ ಆಯಿತು. ನಮ್ಮ ಚಿತ್ರ ನಮ್ಮ ಹೆಮ್ಮೆ ಅಂತ ಖುಷಿ ಆಯಿತು. ಇದು ಕೂಡ ಹಾಗೆ ಆಗಬೇಕು ಅನ್ನೋದು ನನ್ನ ಆಸೆ, ನಮ್ಮ ಇಡೀ ತಂಡದ ಆಸೆ. ಹಾಗೆ ಆಗುತ್ತೆ ಕೂಡ. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಇದ್ದೇ ಇರುತ್ತೆ ನನಗೆ ಗೊತ್ತು. ಆ್ಯಂಡ್ ಪುಟ್ಟಾಣಿ ಮಕ್ಕಳು ಇದನ್ನ ಲಾಂಚ್ ಮಾಡಿದ್ದಾರೆ. ಆ್ಯಂಡ್ ನಂಬರ್ 1 ಸ್ಕೂಲ್ ಕೂಡ ರ್ಯಾಂಕ್ ಸ್ಟೇಟ್ ನಂಬರ್ 1. ಸೊ ಈ ಒಂದು ಸಾಂಗ್ ನಿಮ್ಮೆಲ್ಲರ ಕಡೆಯಿಂದ ಬಿಡುಗಡೆ ಆಗಿದೆ. ಈ ಸಾಂಗು ಕೂಡ ನಂಬರ್ 1 ಆಗುತ್ತೆ ಅನ್ನೋದು ಒಂದು ಗ್ಯಾರಂಟಿ ಇದೆ ನಮಗೆ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಮಕ್ಕಳಿಗೂ. ಆ್ಯಂಡ್ ನನ್ನ ವೋಟ್ ಆಫ್ ಥ್ಯಾಂಕ್ಸ್ ಹೇಳ್ತೀನಿ ಟು ಮೈ ಹೋಲ್ ಟೀಮ್ಗೆ. ತುಂಬ ಥ್ಯಾಂಕ್ಸ್. ನನಗೆ ಒಂದು ಮೂವಿನಲ್ಲಿ ಸಣ್ಣ ಪಾತ್ರ ಆಗಿದ್ರು ಅದೊಂದು ತುಂಬ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿರುವಂಥ ಪಾತ್ರ ನನಗೆ. ಆ್ಯಂಡ್ ವಿನಯ್ ಸರ್ ಜೊತೆ ಆ್ಯಕ್ಟ್ ಮಾಡಿದ್ದು ಇಟ್ಸ್ ಅ ಗ್ರೇಟ್ ಬಿಗ್ ಥಿಂಗ್ ನನಗೆ. ತುಂಬ ಖುಷಿ ಆಯಿತು ಅವ್ರ ಜೊತೆ ಆ್ಯಕ್ಟ್ ಮಾಡೋದಕ್ಕೆ. ತುಂಬ ವೆರಿ ಕಂಫರ್ಟಬಲ್ ಫೀಲ್ ಮಾಡಿಸಿದ್ದಾರೆ ಹೋಲ್ ಸೆಟ್ಟಲ್ಲಿ. ಅದೊಂದು ತುಂಬ ಖುಷಿ ಆಯಿತು ಸರ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಥ್ಯಾಂಕ್ ಯು ಕೀರ್ತಿ ಸರ್ ಈ ಒಂದು ಅವಕಾಶಕ್ಕೆ. ಸರ್ ಫೈನಲಿ ಮೂವಿ ರಿಲೀಸ್ ಆಗ್ತದೆ, ನಗಾಡಿ ಸರ್ ಯಾಕೆ ಇಷ್ಟು ಸೀರಿಯಸ್ ಆಗಿದ್ದೀರಾ? ಥ್ಯಾಂಕ್ ಯು ಸುರೇಶ್ ಸರ್. ಥ್ಯಾಂಕ್ ಯು ಟು ದ ಹೋಲ್ ಟೀಮ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ನಮ್ಮ ಕನ್ನಡ ಸಿನಿಮಾಗಳನ್ನ ಇಷ್ಟೊಂದು ಪ್ರೀತಿ ಪ್ರೋತ್ಸಾಹದಿಂದ ಸತತವಾಗಿ ನಿಮ್ಮೆಲ್ಲರೂ ಸಪೋರ್ಟ್ ಇದೆ ನಮ್ಮ ಮಾಧ್ಯಮ ಮಿತ್ರರದ್ದು. ಸೊ ಈ ಚಿತ್ರಕ್ಕೂ ಕೂಡ ನಿಮ್ಮೆಲ್ಲರೂ ಸಪೋರ್ಟ್ ಇರುತ್ತೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಥ್ಯಾಂಕ್ ಯು. ಈ ಸಾಂಗ್ ಕೂಡ ಹಿಟ್ ಆಗಲಿ ಅಂತ ಬಯಸ್ತೀನಿ. ಥ್ಯಾಂಕ್ ಯು ಸರ್. ಸಾರಿ, ಚೆನ್ನಾಗಿತ್ತು ಸರ್. ಅಂದರೆ ನನಗೂ ಆ ಸ್ಕೂಲ್ ಮುಗಿಸಿ ತುಂಬ ಟೈಮ್ ಆಗಿರಲಿಲ್ಲ. ನನಗೂ ಒಂದು 3-4 ಇಯರ್ಸ್ ಆಗಿತ್ತಷ್ಟೇ. ಮತ್ತೆ ನಾನು ಯೂನಿಫಾರ್ಮ್ ಹಾಕೊಳ್ಳೋದು ಒಂಥರ ಖುಷಿ ಆಗ್ತಿತ್ತು.
ಇಲ್ಲ, ನಾನು ತುಂಬ ಒಬಿಡಿಯಂಟ್ ಸ್ಟೂಡೆಂಟ್, ಅದ್ರ ಬಗ್ಗೆ ಎಲ್ಲ ಕಾನ್ಸಂಟ್ರೇಟೇ ಮಾಡಕ್ಕೆ ಹೋಗಿಲ್ಲ ನಾನು. ಯಾವಾಗೂ ಕಲ್ಚರಲ್ ತುಂಬ ಇದ್ದೆ ನಾನು, ಸಿಂಗಿಂಗ್ ಡಾನ್ಸಿಂಗ್ ಅಂತ ಅದರಲ್ಲೇ ನಾನು ತೊಡಗಿಸ್ಕೊಂಡ್ಬಿಟ್ಟಿದ್ದೆ. ಸೊ ಹಂಗಾಗಿ ಇದ್ರ ಬಗ್ಗೆ ಅಷ್ಟು ಗಮನ ಕೊಟ್ಟಿಲ್ಲ ನಾನು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹಿಂದಿ ಪ್ರೊಡ್ಯೂಸರ್, ನಿಮ್ದು 10th ಕ್ಲಾಸ್ ಆಗಿದೆಯಲ್ಲ ಭುವನ್? ಕಂಪ್ಲೀಟ್ ಆಗಿದೆ. ಭುವನ್ ಫುಲ್ ಖುಷಿಯಾಗಿದ್ದಾನೆ ಅಂತ. ಥ್ಯಾಂಕ್ ಯು ಸೋ ಮಚ್. ಮೂಲಕ ಬೇರೆ ಬೇರೆ ಪಾತ್ರಗಳನ್ನ ಮೂಲಕ ಮತ್ಯಾವ ರೀತಿಯಾಗಿ ವಿಭಿನ್ನತೆಯ ಮುಖಾಂತರ ನಾನು ನನ್ನ ಕನ್ನಡಿಗರ ಮುಂದೆ ಬರಲಿ ಅನ್ನೋದ್ರ ಬಗ್ಗೆಯೇ ಸದಾ ಯೋಚಿಸುವಂತಹ ನಮ್ಮ ಸಿನಿಮಾದ ನಾಯಕ ನಟ, ನಮ್ಮ ಕನ್ನಡದ, ನಮ್ಮ ದೊಡ್ಡಮನೆಯ ಭರವಸೆ. ದಯವಿಟ್ಟು ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ವಿನಯ್ ರಾಜ್ಕುಮಾರ್ ಅವರಿಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ವಿನಯ್ ಅವರೇ, ಫಸ್ಟ್ ಆಫ್ ಆಲ್ ಹಾರ್ಟಿ ಕಂಗ್ರಾಚುಲೇಷನ್ಸ್. ಮುಂಗಾರು ಮಳೆ ನಿಂತ ಮೇಲೂ ಎಲ್ಲರೂ ಹಾಡು ಕೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ 2ನೇ ಹಾಡು ಈಗಷ್ಟೇ ರಿಲೀಸ್ ಆಯಿತು. ಆ್ಯಂಡ್ ಅಫ್ಕೋರ್ಸ್ ಎಷ್ಟು ಚಾಲೆಂಜಿಂಗ್ ಅನ್ನೋದನ್ನ ನಾವು 2 kg ಲಾಸ್ ಮಾಡಬೇಕು ಅಂದ್ರೂ ಎಲ್ಲರೂ ಓಹೋ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಒಂದು ಫುಲ್ ಟ್ರಾನ್ಸ್ಫಾರ್ಮ್ ಆಗಿದೆ ಈ ಸಿನಿಮಾದಲ್ಲಿ. ನಿಮ್ಮ ಎಕ್ಸ್ಪೀರಿಯನ್ಸ್, ಅದೇ ರೀತಿಯಾಗಿ ನಮ್ಮ ಎಲ್ಲ ಮಾಧ್ಯಮ ಮಿತ್ರರಿದ್ದಾರೆ, ನಿಮ್ಮ ಅಭಿಮಾನಿ ಬಳಗ ಇದ್ದಾರೆ. ಸರ್, ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ಸಾಂಗ್ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಮೊದಲಿಗೆ ಎಲ್ಲ ಸ್ಟೂಡೆಂಟ್ಸ್ಗೆ ಥ್ಯಾಂಕ್ ಯು. ಪಾಪ ಇನ್ನೂ ಯೂನಿಫಾರ್ಮ್ ಹಾಕೊಂಡಿದ್ದೀರಾ, ಅದು ನೋಡಿದ್ರೇನೆ ಬೇಜಾರಾಗ್ತಿದೆ. ಬಟ್ ನೀವು ನಮ್ಮ ಸಾಂಗ್ನ ಲಾಂಚ್ ಮಾಡಿಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಆಮೇಲೆ ನಮ್ಮ ಮೊದಲನೇ ಸಾಂಗು ಮುಂಗಾರು ಮಳೆಯಲ್ಲಿ ತುಂಬ ಒಂದು ದೊಡ್ಡ ಹಿಟ್ ಆಗಿದೆ. ಸಾಕಷ್ಟು ಜನ ರೀಲ್ಸ್ ಮಾಡಿದ್ದಾರೆ. ಇವತ್ತು ಆಕ್ಚುಲಿ VT ನೋಡಿದಾಗಲೇ ನನಗೆ ಇಷ್ಟೊಂದು ರೀಲ್ಸ್ ಮಾಡಿರೋದು ಗೊತ್ತಾಗಿದ್ದು. ಸೊ ತುಂಬ ಖುಷಿ ಆಯಿತು. ಅದೇ ರೀತಿ ಆಕ್ಚುಲಿ ಈ ಸೆಕೆಂಡ್ ಸಾಂಗ್ ಬಂದ್ಬಿಟ್ಟು ನನ್ನ ಒಂದು ತುಂಬಾ ಫೇವ್ರೆಟ್ ಸಾಂಗು. ನಾನು ಕೀರ್ತಿ ಅವ್ರಿಗೆ ಯಾವಾಗಲೂ ಹೇಳ್ತಾ ಇದ್ದೆ, ಈ ಸಾಂಗ್ ಫಸ್ಟ್ ಬಿಡಿ ಅಂತ. ಯಾರೋ ಇವಳು. ಆಮೇಲೆ ಇದರ ವಿಜುವಲ್ಸು ಅಭಿಷೇಕ್ ಅವರು ತುಂಬಾ ಚೆನ್ನಾಗಿ ತೆಗ್ದಿದ್ದೀರಾ. ನನಗಂತೂ ತುಂಬಾ ಖುಷಿ ಆಯ್ತು. ಆ ಲೊಕೇಶನ್ ಕೂಡ ಅಷ್ಟೇ ಚೆನ್ನಾಗಿತ್ತು. ಆಮೇಲೆ ರಘು ಅವರಂತೂ ಕಾನ್ಸೆಪ್ಟ್ ಚಿಕ್ಕ ಕಾನ್ಸೆಪ್ಟ್ ಮಾಡಿಕೊಂಡು, ಆಮೇಲೆ ಅದೊಂಥರ ನಮಗೆ ಒಂಥರ ಹಳೆ ಟೈಮ್ಗೆ ಹೋದಂಗೆ ಅನ್ಸುತ್ತೆ. ತುಂಬಾ ಥ್ಯಾಂಕ್ಸ್, ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಆಮೇಲೆ ನಿಮ್ಮೆಲ್ಲರ ಸಪೋರ್ಟ್ ಇಂದ ಫಸ್ಟ್ ಸಾಂಗ್ ಹೇಗೆ ಹಿಟ್ ಆಗಿದೆ, ಅದೇ ರೀತಿ ಇದಕ್ಕೂ ಈ ಸಾಂಗ್ಗೂ ಸಪೋರ್ಟ್ ಕೊಟ್ಟು ಇದನ್ನು ಎಲ್ಲರಿಗೂ ರೀಚ್ ಆಗ್ದಂಗೆ ನೋಡ್ಕೊಳ್ಳಿ. ಆಮೇಲೆ ನಂಗೆ ನಂಗೊಂದು ದೊಡ್ಡ ಟೆನ್ಷನ್ ಇತ್ತು, ಇವರು 16 ವರ್ಷದ ತರ ಮಾಡ್ಬೇಕು ಅಂತ ಹೇಳಿದಾಗ ನಾನು ಚಾನ್ಸೇ ಇಲ್ಲ, 16 ವರ್ಷದ ತರ ಕಾಣಿಸಕ್ಕಂತ ಚಾನ್ಸೇ ಇಲ್ಲ ಅಂತ ಹೇಳಿದ್ದೆ. ಬಟ್ ಈಗಲೂ ಪರವಾಗಿಲ್ಲ ಅಂತ ಅನ್ಸುತ್ತೆ. ಇಲ್ಲ 4 ವರ್ಷ ಫೇಲ್ ಆಗಿರೋ ತರ ಕಾಣಿಸ್ಬೋದು. ಬಟ್ ಮತ್ತೆ ನಿಮ್ಗೆ ಏನನ್ಸ್ತು ಅಂತ ನೀವು ಹೇಳ್ಬೇಕು ಸಾಂಗ್ ಬಗ್ಗೆ. ಇಲ್ಲ ನಿಮ್ಗೆ ಏನಾದ್ರು ಪ್ರಶ್ನೆ ಇದ್ರೆ ನೀವು ಕೇಳ್ಬೋದು. ಇದಕ್ಕೆ ಏನಂದ್ರೆ ಒಂದು 16 years ಅಂದ್ರೆ ಪ್ರಪಂಚ ಬಗ್ಗೆ ಜಾಸ್ತಿ ಗೊತ್ತಿರಲ್ಲ ಒಂದು ಚಿಕ್ಕವ್ರಿಗೆ. ಸೊ ಆ ಇನ್ನೋಸೆನ್ಸ್ ನ ಯಾವಾಗ್ಲೂ ಕ್ಯಾರಿ ಮಾಡ್ಬೇಕಾಗುತ್ತೆ. ಆಮೇಲೆ ವೆಯ್ಟ್ ಲಾಸ್ ತುಂಬಾ ಮಾಡ್ಬೇಕಾಗಿತ್ತು, ಇಲ್ಲಾಂದ್ರೆ ಆ ಏಜ್ ಕಾಣಿಸಕ್ ತುಂಬಾ ಕಷ್ಟ. ಆಮೇಲೆ ಖಂಡಿತ ನನ್ನ ಬಿಯರ್ಡ್ ಶೇವ್ ಮಾಡ್ಬೇಕಾಗಿತ್ತು. ಬಟ್ ನಂಗೆ ಈಗ ಸಾಂಗ್ ನೋಡ್ಬೇಕಂದ್ರೆ ನಾನಾ ಅಂತ ಒಂದ್ ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇದೆ. ಅದು ಫಸ್ಟ್ ಇಲ್ಲ 10 ಅಲ್ಲಿ ಒಂದು ರೋಲ್ ಮಾಡಿದ್ದೀನಿ. ಬಟ್ ಅದಾದ್ಮೇಲೆ ಇದರಲ್ಲ ಮಾಡಿರೋದು. ಅಂದ್ರೆ ಈ ಸಾಂಗ್ ಎಷ್ಟು ರೀಚ್ ಆಗುತ್ತೆ, ಸಿನಿಮಾ ಕೂಡ ಅಷ್ಟೇ ರೀಚ್ ಆಗುತ್ತಲ್ಲ. ಈಗ ಒಂದು ಸಾಂಗ್ ನ ಒಂದು 3.2 3.4 ಮಿಲಿಯನ್ ಆಗಿದೆ ಅಂದ್ರೆ 36 ಮಿಲಿಯನ್ 3.6 ಮಿಲಿಯನ್ ಆಗಿದೆ ಅಂದ್ರೆ 36 ಮಿಲಿಯನ್ ಆಗಿದೆ ಅಂದ್ರೆ ಅಷ್ಟು ಜನಕ್ಕೆ ರೀಚ್ ಆಗಿದೆ. ಅದರಲ್ಲಿ ಒಂದಷ್ಟು ಜನ ಬಂದು ನಮ್ಮ ಸಿನಿಮಾನು ನೋಡ್ತಾರೆ ಅಂದ್ರೆ ಅದೊಂದು ದೊಡ್ಡ ಸಕ್ಸಸ್ ತರ ಈಗಲೇ ಕಾಣಿಸುತ್ತೆ. ರಿಮೈನಿಂಗ್ ಟೋಟಲ್ 5 ಸಾಂಗ್ ಇದೆ. ಸೊ ಒಂದೊಂದಕ್ಕೂ ಒಂದೊಂದು ಭಾವ ಇದೆ. ಇದು ಒಂದು ಸ್ಕೂಲ್ ಲೈಫ್ ಬಗ್ಗೆ, ಅದೊಂದು ಕಾಲೇಜ್ ಡಿಗ್ರಿ ಟೈಮ್ ಅಲ್ಲಿ ತುಂಬಾ ಟೈಮ್ ಲೈನ್ ಇದೆ ಈ ಸಿನಿಮಾದಲ್ಲಿ. ಇನ್ನೊಂದು ತಾಯಿ ಬಗ್ಗೆ ಒಂದು ಸಾಂಗ್ ಇದೆ. ಆಮೇಲೆ ಇನ್ನೊಂದು ತುಂಬಾ ಚಿಕ್ಕ ಹುಡುಗರು, ಒಂದು ನರ್ಸರಿ ಫಸ್ಟ್ ಸ್ಟ್ಯಾಂಡರ್ಡ್ ಅವ್ರ ಲೈಫ್ ಬಗ್ಗೆ ಒಂದು ಸಾಂಗ್ ಇದೆ. ಅದಾದ್ಮೇಲೆ ಒಂದು ಮೋಟಿವೇಶನ್ ಸಾಂಗ್ ಇದೆ. ಸೊ ಎಲ್ಲ ಸಾಂಗ್ಗೂ ಒಂದೊಂದು ಭಾವ ಇದೆ, ತುಂಬಾ ವೇರಿಯೇಷನ್ಸ್ ಇದೆ ಸಾಂಗು. ಅದು ಥ್ಯಾಂಕ್ಸ್ ನಮ್ಮ ರಾಘವೇಂದ್ರ ಅವ್ರಿಗೆ ಹೇಳ್ಬೇಕು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಸಾಂಗ್ ಕೇಳಕ್ ತುಂಬಾ ಮೆಲೋಡಿ ಆಗಿದೆ, ತುಂಬಾ ಚೆನ್ನಾಗಿದೆ.
ನಾನು ಇದರಲ್ಲಿ 3 ಶೇಡಲ್ಲಿ, ಒಂದು ಕಾಲೇಜು, ಆಮೇಲೆ ಇದು ಒಂದು ಸ್ಕೂಲು, ಆಮೇಲೆ ಕಾಲೇಜ್ ಡಿಗ್ರಿ, ಆಮೇಲೆ ಕೆಲಸ, 3 ಟೈಮ್ ಲೈನ್ ಇದೆ, 3 ಶೇಡ್ ಕಾಣಿಸ್ಕೊಂತೀವಿ. ಇಲ್ಲ ಆಕ್ಚುಲಿ ಆಗಿ ನಾನು ಈ ಸಾಂಗ್ ನಂಗೆ ಗೊತ್ತಿತ್ತು ನೀವು ಈ ತರ ಕ್ವಶನ್ ಕೇಳ್ತೀರ ಅಂತ, ಯಾವಾಗ್ಲೂ ನೀವೇ ಕೇಳೋದು. ಸೊ ನಾನು ಅವಾಗ್ಲೇ ಅನ್ಕೊಂಡೆ 10th ಸ್ಟ್ಯಾಂಡರ್ಡ್ ನಿಜವಾಗ್ಲೂ ನಾನು ಪ್ರೀತಿ ಮಾಡಿದ್ದಿಲ್ಲ. ಕಾಲೇಜ್ ಗಿಲೇಜ್ ಮಾಡಿದ್ರೆ 10th ಸ್ಟ್ಯಾಂಡರ್ಡ್ ಅಂತೂ ಗ್ಯಾರಂಟಿ ಮಾಡಿದ್ದೆ. ಇದ್ರಲ್ಲಿ ಎಷ್ಟು ಇನ್ನೋಸೆಂಟ್ ಆಗಿದ್ದೀನಿ, ಅದಕ್ಕಿಂತ ಎಕ್ಸ್ಟ್ರಾ ಇನ್ನೋಸೆಂಟ್ ಆಗಿದ್ದೀನಿ. ಹುಡುಗಿ ಮುಂದೆ ಬಂದು ಮಾತಾಡಿರಲ್ಲ, ಹಿಂದೆನೇ ಇದ್ದೀನಿ, ಅದಕ್ಕೆ ಅದು ಇನ್ನೋಸೆನ್ಸ್. ಸರಿ, ಇಲ್ಲ ಇಲ್ಲ, ಹಿಂದೆನೂ ಇರ್ಲಿಲ್ಲ, ಮುಂದೆನೂ ಇರ್ಲಿಲ್ಲ, ಪಕ್ಕದಲ್ಲಿ ಇದ್ದೆ. ಈಗ ಅಲ್ಲಿ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದ್ರಲ್ಲ, ಆ ತರ ಡಿಸ್ಟೆನ್ಸ್ ಮಾಡ್ಕೊಂಡು. ನಿಮ್ ಪ್ರಶ್ನೆ ಕೇಳಿದ್ರೆ ನಮ್ಗೆ ಬೇರೆ ಏನೋ ತರ ಕೇಳಿಸ್ತಾರೆ, ಬಟ್ ಪರವಾಗಿಲ್ಲ ಬಿಡಿ. ಟೀಚರ್ ನನ್ನ ಕ್ರಶ್ ಎಲ್ಲ ಇರಲಿಲ್ಲ, ನೋಡಕ್ ತುಂಬಾ ಚೆನ್ನಾಗಿದ್ರು ಅವರು. ಇಲ್ಲ, ಒಂದ್ ಟೀಚರ್ ಹೆಸರು ಹೇಳಿದ್ರೆ ಬೇರೆ ಟೀಚರ್ ಬೇಜಾರು ಮಾಡ್ಕೊಳ್ತಾರೆ. ಸರ್, ಹ್ಯಾಪಿ ಟೀಚರ್ಸ್. ನಾನು 3 ಸ್ಕೂಲಲ್ಲಿ ಓದಿದ್ದೀನಿ, ನಿಮ್ಗೆ ಹುಡ್ಕಕ್ಕ. ಓಕೆ, ಥ್ಯಾಂಕ್ ಯು ಎಲ್ಲರಿಗೂ, ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು ಸೊ ಮಚ್. ವರ್ಷಗಳಾದ್ಮೇಲೆ ಪ್ರತಿಯೊಬ್ಬ ಡೈರೆಕ್ಟರ್ಗೂ ಒಂದು ಒಳ್ಳೆ ಟೀಮ್ ಸಿಗ್ಬೇಕು, ಒಬ್ರು ಒಳ್ಳೆ ಪ್ರೊಡ್ಯೂಸರ್ ಸಿಗ್ಬೇಕು, ನನ್ನ ಕಥೆಗೆ ಒಂದು ಜೀವ ಸಿಗ್ಬೇಕು ಅನ್ನೋಂಥ ಆಸೆ ಇರುತ್ತೆ. ಆಗಸ್ಟ್ 29ಕ್ಕೆ ನಿಮ್ಮ ಹೆಸರು ನಿರ್ದೇಶನದಲ್ಲಿ ತೆರೆ ಮೇಲೆ ಬರೋದಕ್ಕೆ ಕಾಯ್ತಾ ಇದೆ. ಎಷ್ಟು ಖುಷಿ ಆಗ್ತಾ ಇದೆ. ಮೊದಲ ಹಾಡಿನ ಗೆಲುವು 2ನೇ ಹಾಡಿಗೆ ಖಂಡಿತವಾಗಿಯೂ ಸಿಗುತ್ತೆ. ಎಷ್ಟು ಖುಷಿ ಆಗಿದ್ದೀರಾ. ಮಧ್ಯಕ್ಕೆ ಬನ್ನಿ ಪ್ಲೀಸ್. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು. ಮೊದಲನೇ ಸಾಂಗು ಮುಂಗಾರು ಮಳೆಯಲ್ಲಿ ತುಂಬಾ ಸೂಪರ್ ಹಿಟ್ ಮಾಡಿಕೊಟ್ಟಿದ್ದೀರಾ. ಎಕ್ಸ್ಪೆಕ್ಟ್ ಮಾಡದಿರೋ ರಿಸಲ್ಟ್ ನ ಕೊಟ್ಟಿದ್ದೀರಾ. 36 ಮಿಲಿಯನ್ ವ್ಯೂಸ್, ಅಂದ್ರೆ 3.5 ಕೋಟಿಗಿಂತ ಹೆಚ್ಚು ಜನ ನಮ್ಮ ಸಾಂಗ್ ನ ನೋಡಿದ್ದೀರಾ. ಇನ್ಸ್ಟಾಗ್ರಾಮ್ ಅಲ್ಲಿ 3 ಲಕ್ಷ ರೀಲ್ಸ್ ಆಗಿದೆ. 3 ಲಕ್ಷ ರೀಲ್ಸ್ ಅಂದ್ರೆ ಇವಾಗ ಟ್ರೆಂಡ್ ಅಲ್ಲಿ ತಮಾಷೆನೇ ಅಲ್ಲ. 30,000 ರೀಲ್ ಆಗ ತುಂಬಾ ಕಷ್ಟ. 3 ಲಕ್ಷ ರೀಲ್ಸ್ ನ ಮಾಡಿದಿರ. ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ರುಚಿತಾ ರಾಜೇಶ್ ಅವರು, ಆಕ್ಚುಲಿ ಇವ್ರ ಸಾಂಗು ಇವ್ರ ವಾಯ್ಸ್ಗೆ 70,000 ರೀಲ್ಸ್ ಆಗಿದೆ. ಥ್ಯಾಂಕ್ ಯು ಮೇಡಮ್, ನಿಮ್ಗೂ ಕೂಡ ಥ್ಯಾಂಕ್ ಯು. ಮುಂಗಾರು ಮಳೆ ಸಾಂಗ್ ನಾವು ಸೂಪರ್ ಹಿಟ್ ಮಾಡಿದೆ. ನಿಮ್ಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇವಾಗ ಅರೆ ಯಾರು ಇವಳು ಅಂತ ಒಂದು ಸಾಂಗ್ ಇವಾಗ ನೀವೆಲ್ಲ ನೋಡಿದ್ದೀರಾ, ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಬಟ್ ಈ ಸಾಂಗ್ ಹಿಂದೆ ಒಂದು ಚಿಕ್ಕ ಕಥೆ ಇದೆ, ಹೇಳ್ತೀನಿ ನಾನು. ಅಂದ್ರೆ ಶೂಟ್ ಮಾಡಿದ್ರಿ ಹಿಂದೆ, ಮುಂಗಾರು ಮಳೆಯಲ್ಲಿ ಕಂಪೋಸ್ ಹೇಳಿದ್ವಿ. ಈಗ ಶೂಟ್ ಹೆಂಗಾಯ್ತು ಅಂತ ಹೇಳ್ತೀನಿ. ಅಂದ್ರೆ ಈ ಸಾಂಗ್ ಶೂಟ್ ಮಾಡ್ಬೇಕಾದ್ರೆ ನಮಗೆ ಮಳೆ ಇತ್ತು, ಅಂದ್ರೆ ಲೊಕೇಶನ್ ಶಿಫ್ಟ್ ಜಾಸ್ತಿ ಇತ್ತು. ನೀವು ನಂಬಲ್ಲ, ನಾನು ತುಂಬಾ ದಿವಸ ಕೆಲಸ ಮಾಡಿದ್ದೀನಲ್ಲ, ಎಲ್ಲಾ ಪ್ರೊಡ್ಯೂಸರ್ ಸ್ಪಾಟಿಗೆ ಬರ್ತಾರೆ, ನಮ್ಮ ಪ್ರೊಡ್ಯೂಸರ್ ಒಂದಿನ ಸ್ಪಾಟಿಗೆ ಬಂದಿಲ್ಲ. ಯಾಕೆ ಲೇಟಾಗಿ ಶೂಟ್ ಮಾಡ್ತಾ ಇದೀಯಾ, ಯಾಕೆ ಲೇಟ್ ಆಗ್ತಾ ಇದೆ, ಏನು ಎತ್ತ. ತೀರ್ಥಹಳ್ಳಿಗೆ ಒಂದು ದಿನನೂ ಸ್ಪಾಟಿಗೆ ಬಂದಿರಲಿಲ್ಲ. ಒಂದೇ ಒಂದಿನ ಬಂದಿದ್ರು, ಯುಗಾದಿ ಹಬ್ಬದ ದಿನ. ಬಿಕಾಸ್ ಆಫ್ ನಾವು ಇಡೀ ತಂಡ ತೀರ್ಥಹಳ್ಳಿಲಿದ್ವಿ. ಅವ್ರ ಮನೆಯಲ್ಲಿ ಯುಗಾದಿ ಹಬ್ಬ ಮಾಡೋದನ್ನ ಬಿಟ್ಟು ಅವರು ಬಂದು ಇಡೀ ನಮ್ಮ ತಂಡದ ಜೊತೆಗೆ, ಅಂದ್ರೆ ಎಲ್ಲಾ ಟೋಟಲ್ ಟೀಮ್ ನ ಸೇರಿಸ್ಕೊಂಡು ಯುಗಾದಿ ಹಬ್ಬ ಮಾಡಿಸಿ ಆ ಯುಗಾದಿ ಹಬ್ಬ ಟ್ರೀಟ್ ಕೊಟ್ಟು ಬಂದಿದ್ರು. ಅಂದ್ರೆ ಈ ಸಾಂಗ್ ಮಾಡ್ಬೇಕಾದ್ರೆ ಅದಾಗಿತ್ತು. ಅದು ನನಗೆ ತುಂಬಾ ಯಾವಾಗಲೂ ಕಾಡುತ್ತೆ. ಸೊ ಈ ಸಾಂಗ್ ಶೂಟ್ ಮಾಡ್ಬೇಕಾದ್ರೆ ಹಿಂಗೆಲ್ಲ ಇತ್ತು. ನಾನು ನಮ್ಮ ಲೋಕಿ ಅಣ್ಣಂಗೆ ಥ್ಯಾಂಕ್ಸ್ ಹೇಳ್ಬೇಕು, ಆರ್ಟ್ ಚಂದ್ರನಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕೆಂದ್ರೆ ಶಿಫ್ಟಿಂಗ್ ಒಂದು 10 ಕಿಲೋಮೀಟರ್ ದೂರ ಇರೋದು. ಇದು ಮುಗಿದ ತಕ್ಷಣ ಹೋಗಿ ರೆಡಿ ಆಗಿರ್ಬೇಕಾಯ್ತು. ಟೋಟಲ್ ಟೀಮ್ ಏನಿದೆ ಅಷ್ಟು ಟೀಮ್ ಅವ್ರು ಹೋಗಿ ಇಲ್ಲಿ ಸೆಟಪ್ ಮಾಡ್ತಾ ಇದ್ರು. ಹಾಗಾಗಿ ಈ ಸಾಂಗ್ ಹಿಂದೆ ತುಂಬಾ ಪರಿಶ್ರಮ ಇದೆ. ನಮ್ಮ ಅಭಿಯಣ್ಣ DOP ಅಂದ್ರೆ ನೀವು ಅವ್ರು ಕೂತಿದ್ದಾರಲ್ಲ, ಅಷ್ಟು ಸುಮ್ಮನೆ ಕಾಮ್ ಆಗಿದ್ದಾರೆ. ಬಟ್ ಅವ್ರ ವರ್ಕಲ್ಲಿ ಹಂಗಲ್ಲ. ಪ್ರತಿ ಫ್ರೇಮ್ನು ತುಂಬಾ ಬ್ಯೂಟಿಫುಲ್ ಆಗಿ, ನಾನು ಅಣ್ಣ ಹಿಂಗೆ ಒಂದು ಫ್ರೇಮ್ ಬೇಕು ಅಂದ್ರೆ ಅಯ್ಯೋ ಮಗ ಹಂಗೆ ಹಿಂಗೆ ಹಿಂಗೆ ಟಕ ಹೋಗ್ಬಿಟ್ಟು ಟಪ್ಪದ ರೆಡಿ ಮಾಡ್ಬಿಡೋರು. ಥ್ಯಾಂಕ್ ಯು ಅಭಿಯಣ್ಣ. ನಮ್ಮ ರಘು ಮಾಸ್ಟ್ರು ಅವ್ರು ಹೆಂಗೆ ಅಂದ್ರೆ ಫಸ್ಟ್ ಬಂದು ಫುಲ್ ಕಾನ್ಸೆಪ್ಟ್ ಅವರೇ ರೆಡಿ ಮಾಡ್ಕೊಂಡ್ಬಿಟ್ರು. ಸ್ಟೋರಿ ಬೋರ್ಡ್ ಹಿಂಗಿದೆ ಡೈರೆಕ್ಟರ್ ಅಂತ ಎಲ್ಲ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ ತುಂಬಾ ನೀಟಾಗಿ ಮುದ್ದಾಗಿ ಶೂಟ್ ಮಾಡ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಾನು ಈಗ ವಿನಯ್ ಸರ್ ವಿಷಯ ಬರಬೇಕು. ಅವ್ರ ಪ್ರಶ್ನೆ ಕೇಳಿದ್ರು ಇನ್ನೋಸೆಂಟ್ ಅಂತ. ಆಕ್ಚುಲಿ ಸೆಟ್ ಅಲ್ಲಿ ಇದು ಸೀರಿಯಸ್. ಅವ್ರು ತುಂಬಾ ಈ ಗೆಟಪ್ ಅಲ್ಲಿ ತುಂಬಾ ಇನ್ನೋಸೆಂಟ್ ಆಗಿರ್ತಾ ಇದ್ರು. ಅಂದ್ರೆ ಮಕ್ಳು ಹೆಂಗಿರ್ತಾರೋ ಆ ತರ ಓಡಾಡ್ಕೊಂಡಿರ್ತಾರೆ ಸೆಟ್ ಅಲ್ಲಿ. ತುಂಬಾ ಅಂದ್ರೆ ಕ್ಯಾರೆಕ್ಟರ್ ಅಲ್ಲಿ ಟ್ರಾವೆಲ್ ಮಾಡ್ತಾ ಇದ್ರು ವಿನಯ್ ಸರ್. ಹಾಗಾಗಿ ನಾನು ಅಂದ್ರೆ ಅವರಷ್ಟು ಇನ್ವಾಲ್ವ್ ಆಗಿ ಮಾಡಿದ್ದು. ಬಟ್ ಇದಕ್ಕೆ ತೂಕ ಎಲ್ಲ ಇಳಿಸ್ಕೊಂಡು
ತುಂಬ ಹಾರ್ಡ್ ವರ್ಕ್ ಮಾಡಿ ಸಾಂಗು. ನಾನು ಈಗ ನಿಶಾ ಮೇಡಮ್ ವಿಷಯಕ್ಕೆ ಬರಬೇಕು ಅಂದರೆ ಆ್ಯಕ್ಚುಲಿ ನಿಶಾ ಮೇಡಮ್ ಸೆಲೆಕ್ಟ್ ಮಾಡಿದ್ದೆ ಒಂದು ಕ್ಯೂರಿಯಾಸಿಟಿ ಸ್ಟೋರಿ. ಇದೇನಂದ್ರೆ ನಮ್ಮ ಪ್ರೊಡ್ಯೂಸರ್ ಮಿಸಸ್ ಲತಾ ಮೇಡಮ್ ಅವರ ಚಾಯ್ಸ್ ನಿಶಾ ಮೇಡಮ್. ಆ್ಯಕ್ಚುಲಿ ನಾನು ಅಂದರೆ ಕ್ಯಾರೆಕ್ಟರ್ ಹುಡ್ತಾ ಇರ್ಬೇಕಾದ್ರೆ ಫಸ್ಟ್ ಬಂದು ಸಜೆಸ್ಟ್ ಮಾಡಿದ್ದು ಲತಾ ಮೇಡಮ್. ಹಿಂಗಿದ್ದಾರೆ, ನನಗೆ ತುಂಬಾ ಇಷ್ಟ, ನಾನು ತುಂಬಾ ನಿಮ್ಮ ಫ್ಯಾನ್ ಅವರು. ಆ್ಯಕ್ಚುಲಿ ನಂಗೆ ತುಂಬಾ ಇಷ್ಟ. ಒಂದ್ಸಲ ನೋಡಿದಾಗ ಆಗ ನಿಶಾ ಮೇಡಮ್ ನೋಡಿ ಅಣ್ಣ ನಾನು ಕುತ್ಕೊಂಡು ಡಿಸೈಡ್ ಮಾಡಿದ್ದು ಇದು ಮಾಡೋಣ ಅಂತ. ಸೊ ಈ ಸಾಂಗಿಂದ ಇಷ್ಟೊಂದು ಇದೆ. ನಾನು ಆಲ್ವೇಸ್ ಯಾವಾಗಲೂ ಭುವನ್ ಮೂವೀಸ್ಗೆ ಆಭಾರಿ, ಚಿರಋಣಿ, ನನ್ನ ಪ್ರೊಡ್ಯೂಸರ್ಗೆ, ನನ್ನ ಪ್ರೊಡಕ್ಷನ್ ತಂಡಕ್ಕೆ, ಆಮೇಲೆ ನನ್ನ ಈ ಸಾಂಗ್ ಈವೆಂಟ್ಗೆ ನಮ್ಮ ಡೈಲಾಗ್ ರೈಟರ್ ಕ್ರಾಂತಿ ಕುಮಾರ್ ಬಂದಿದ್ದಾರೆ. ಕ್ರಾಂತಿ ಕುಮಾರ್, ನಮ್ಮ ಕೋ ಡೈರೆಕ್ಟರ್ ಸ್ವಸ್ತಿಕ್, ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ನಿಶಾಂತ್, ಎಲ್ಲ ಡೈರೆಕ್ಷನ್ ಟೀಮ್ ವಿಕ್ಕಿ ಎಲ್ಲ ಬಂದಿದ್ದಾರೆ. ಎಲ್ರಿಗೂ ಥ್ಯಾಂಕ್ ಯು. ಅವರು ಕೂಡ ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿದ್ದು. ಅವರೆಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ನೀವನ್ನೆಲ್ಲ ಪ್ರೀ ರಿಲೀಸ್ ಇವೆಂಟ್ ಅಲ್ಲಿ ಸ್ಟೇಜ್ ಮೇಲೆ ಕರೆದು ಮಾತಾಡಿಸ್ತೀವಿ. ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಮ್ಮ PR ಸುಮಂತ್ ಅವ್ರಿಗೆ, ಅವರು ಕೂಡ ಥ್ಯಾಂಕ್ ಯು. ನೀವು ನಮ್ಮ ಫಸ್ಟ್ ಸಾಂಗ್ ರೀಚ್ ಮಾಡೋಕ್ಕೆ ತುಂಬಾ ಓಡಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಫೈನಲಿ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ನೋಡ್ತಾರೆ ಯಾಕೆ ನನ್ನ ಬಗ್ಗೆ ಮಾತಾಡಲಿಲ್ಲ ಅಂತ. ಆಕ್ಚುಲಿ ಸೇಮ್ ಈ ಸಾಂಗು 13ನೇ ಟ್ಯೂನ್ ಇದು. ಇದಕ್ಕಿಂತ ಮುಂಚೆ ಅವ್ರದ್ದು ಸ್ಟುಡಿಯೋ ಕರ್ಕೊಂಡೋಗ್ಬಿಟ್ಟು ಅವ್ರ ಒಂದಷ್ಟು ಜನ ಸೇಮ್ ಟೀಮ್ ಇದ್ರು, ಒಂದು ಸಾಂಗ್ ಕಂಪೋಸ್ ಮಾಡಿದ್ರು. 2 ಜಡೆಯ ನಿನ್ನ ಮುಡಿಗೆ ನಾ ಮೂಕಾದೇನು ಅಂತ ಕಂಪೋಸ್ ಮಾಡ್ಬಿಟ್ಟು, ಸರ್ ಸಕ್ಕತ್ತಾಗಿದೆ ಸರ್ ಈ ಟ್ಯೂನು, ಓಕೆ ಮಾಡ್ಬಿಡಿ ಸರ್, ಇಡೀ ನಮ್ಮ ಟೀಮ್ಗೆಲ್ಲ ಓಕೆ ಸರ್, ನೀವೇನು ಸರ್ ಓಕೆ ಮಾಡಲ್ಲ ಹಂಗೆ ಹಂಗಿಂತ ಫುಲ್ ಫೋರ್ಸ್ ಮಾಡಿದ್ರು. ಫುಲ್ ಫೋರ್ಸ್ ಮಾಡಿದಾಗ ನಾವು ಅಲ್ಲೇನು ಮಾತಾಡೋಕ್ಕಾಗಲ್ಲ. ಮತ್ತೆ ವಾಪಸ್ ಬಂದು ಮತ್ತೆ ಟೀಮ್ಗೆಲ್ಲ ಕೇಳಿಸಿ, ಬಟ್ ಆ ಸಾಂಗ್ ಯಾರಿಗೂ ಇಷ್ಟ ಇರಲಿಲ್ಲ. ಅವ್ರು ನನಗೆ ನೈಸ್ ಮಾಡಿ ಮತ್ತೆ ನೆಕ್ಸ್ಟ್ ಈ ಸಾಂಗ್ ಮಾಡಿದ್ವಿ. ಈ ಸಾಂಗ್ನ ಮಾಡಿ ಅಣ್ಣನ ಕೇಳಿಸಿದ್ವಿ. ಆ್ಯಕ್ಚುಲಿ ಅಣ್ಣ ತುಂಬ ಇಷ್ಟಪಟ್ಟರು, ಚೆನ್ನಾಗಿದೆ ಇದು ಮಾಡೋಣ ಅಂದ್ಬಿಟ್ಟು ತುಂಬಾ ಸಪೋರ್ಟಿವ್ ಆಗಿದ್ರು. ಮುಂಗಾರು ಮಳೆ ಸಾಂಗ್ ರೀಚ್ ಆಗಕ್ಕೆ ಒಂದು ನಾನು ಫ್ರಾಂಕ್ ಆಗಿ ಹೇಳಬೇಕಂದ್ರೆ ನನ್ನ ಪ್ರೊಡ್ಯೂಸರ್ ತುಂಬಾ ಕಷ್ಟಪಟ್ಟಿದ್ದಾರೆ. ಬಿಕಾಸ್ ಆಫ್ ಅವ್ರು ಎಲ್ಲಾ ತರ ಸಪೋರ್ಟ್ ಮಾಡಿದ್ರು ನನಗೆ. ಇಲ್ಲಾಂದ್ರೆ ಸಾಂಗ್ ತುಂಬಾ ರೀಚ್ ಮಾಡೋದು ತುಂಬಾ ಕಷ್ಟ. ನೀವು ತಲೆನೇ ಕೆಡಿಸ್ಕೊಬಿಡಿ ಡೈರೆಕ್ಟ್ರೆ, ನೀನೇನ್ ಮಾಡ್ತೀಯ ಮಾಡು, ಒಟ್ಟು ಸಾಂಗ್ ರೀಚ್ ಆಗಬೇಕು. ಎಲ್ಲಾ ತರ ಸಪೋರ್ಟ್ ಮಾಡಿದ್ರು. ನಾನು ಥ್ಯಾಂಕ್ ಯು ಸೋ ಮಚ್ ಅಣ್ಣ, ಥ್ಯಾಂಕ್ ಯು. ನಾನು ಯಾವಾಗಲೂ ಎಲ್ರಿಗೂ ಆಭಾರಿ ಆಗಿರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಈ ಸಾಂಗ್ನ ಸೇಮ್ ಮುಂಗಾರು ಮಳೆ ತರನೇ ಸೂಪರ್ ಹಿಟ್ ಮಾಡ್ತೀರೋ ಅನ್ನೋ ನಂಬಿಕೆ ಇದೆ. ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದೇ ಆಗಸ್ಟ್ 29 ಅಫಿಷಿಯಲ್ ಅನೌನ್ಸ್ಮೆಂಟ್. ಸಿನಿಮಾ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ನೋಡಿ, ಥಿಯೇಟರ್ ನೋಡಿ, ಅರಸಿ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಿಮ್ಮ ಮೊದಲ ಹಾಡಿಗೆ ಎಲ್ಲರೂ ಪ್ರೀತಿಯನ್ನ ಕೊಟ್ಟಿದ್ದಾರೆ. ನಿಮ್ಮ ಮಾತು. ಎಲ್ರಿಗೂ ನಮಸ್ತೆ. ಮಾಧ್ಯಮ ಸ್ನೇಹಿತರಿಗೆ ನಮಸ್ತೆ. ನಮ್ದು ಒಂದು ಮೊದಲನೇ ಸಾಂಗ್ ಮುಂಗಾರು ಮಳೆ ಸಾಂಗು ಎಲ್ಲರೂ ಸೂಪರ್ ಆಗಿ 36 ಮಿಲಿಯನ್ ನೋಡಿದ್ದಾರೆ. ನಮಗೆಲ್ಲ ತುಂಬ ಖುಷಿ ಆಗುತ್ತೆ. ಅದೇ ಥರ ಈಗ 2ನೇ ಹಾಡು ರಿಲೀಸ್ ಆಗಿದೆ, ಅದಕ್ಕೂ ಅದೇ ರೀತಿ ಸಪೋರ್ಟ್ ಮಾಡಲಿ ಅಂತ ಎಲ್ಲರೂ ಕೇಳ್ಕೊತೀನಿ. ಹಾಗೆ ಮಾಧ್ಯಮ ಸ್ನೇಹಿತರು ಕೇಳ್ಕೊತೀನಿ. ಮಾಧ್ಯಮದ ಮನ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು. ಹಾಗೆ ವಿನಯ್ ಸರ್, ನಿಶಾ ಮೇಡಮ್, ಅಭಿ ಸರ್, ನಮ್ಮ ಆ ಟೀಮ್ ಇದ್ರೆಲ್ಲ ನನಗಿಂತ ಹೆಚ್ಚಾಗಿ ನಮ್ಮ ಟೀಮ್ ಹುಡುಗರೇ ಈ ಸಿನಿಮಾ ಎಲ್ಲ ನಮ್ಮ ಹುಡುಗರು ತುಂಬಾ ಕಷ್ಟ ಬಿದ್ದು ಕೋವಿಡ್ ಟೈಮಲ್ಲಿ ಈ ಸಿನಿಮಾ ಮಾಡ್ಕೊಂಡು ಬಂದವ್ರೆ. ಅದಕ್ಕೆ ನಾನು ದೇವರಾಣೆ ಖುಷಿ ಆಗ್ತದೆ, ಆಭಾರಿ ಆಗಿದ್ದೀನಿ. ನಾನು ಬೇಡ ಲಾಕ್ಡೌನ್ ಆಗಿತ್ತು, ಆ ಟೈಮಲ್ಲಿ ಬಂದ್ಬಿಡಿ ಅಂತ ಹೇಳಿದೆ ನಾನು. ಆದ್ರೂ ಇಲ್ಲ ಅಣ್ಣ ಮಾಡ್ತೀವಿ, ಹಂಗಾರು ಮಾಡ್ತೀವಿ ಅಂತ ಹೇಳಿದ್ರು. ಆಯ್ತು ಅಂತ ಹೇಳಿ ಆ ಕೋವಿಡ್ ಟೈಮಲ್ಲಿ ಈ ಸಾಂಗ್ ಶೂಟ್ ಮಾಡೋದು ಅಂತಿದ್ದೀನಿ. ಲಕ್ಕಿರ್ತಿ ಮಾಡಿದ್ದೀನಿ. ಟಿಕೆಟ್ ನೋಡೋಣ ಥಿಯೇಟರ್ಲಿ ನೋಡ್ಬೇಕಾನೆ. ಹಾಂ ಸರ್, ಇಲ್ಲ ನಾನು ನೋಡಿದ್ದೀನಿ, ನೋಡ್ಬೇಕು. ಯಾಕೆ ಸರ್? ಹಾಂ ನಾವು ನೋಡ್ತಾ ಸರ್, ನಾನು ನೋಡಿದ್ದೆ. ನಾನು ಹೇಳ್ತೀನಿ, ನಾನು ಥಿಯೇಟರ್ಲೇ ನೋಡೋಣ ಅಂತಿದ್ದೀನಿ, ಬಿಗ್ ಸ್ಕ್ರೀನಲ್ಲಿ. ಹಲೋ, ಏನಣ್ಣ ಪ್ರೆಸ್ ಮೀಟ್ ನಿಮ್ಮ ಮುಂದೆ ನಿಮ್ಗೆ ಬಂದವ್ರು ಇನ್ನು ಹೆಂಗಿರ್ತಾರೆ? ಇಲ್ಲ ಸರ್, ಈ ನಾನು ಮುಂಗಾರು ಮಳೆ ಸಾಂಗು ನಾನು ಸುಮಾರು ಕಡೆ ಎಲ್ಲ ಕಡೆ ಹೋಗ್ತಿದ್ದೆ. ನಾನು ನಮ್ಮ ಮಿನಿಸ್ಟ್ರಿ ಜೊತೆ ಹೋದಾಗೆಲ್ಲ ಎಲ್ಲ ಕಡೆನೂ ನಿಮ್ಮ ಸಾಂಗ್, ನಿಮ್ಮ ಪಿಕ್ಚರ್ ಅಂತ ಈ ಸಾಂಗ್ ತುಂಬ ಎಲ್ಲ ಕಡೆನೂ ಹೇಳ್ತಾರೆ ಸರ್. ಹಾಂ, ನಾನು ಸುಮಾರು ಕಡೆ ಹೋದಾಗ ನನ್ನ ಫ್ರೆಂಡ್ಸ್ ಅಂತೂ ಇದು ತುಂಬ ನಮ್ಮೂರಲ್ಲೇ ಕೇಳ್ತಾರೆ. ಕೆಲವರು ಬೇರೆ ಸಿನಿಮಾ ಕೇಳ್ತಾರೆ, ನಮ್ಮ ಸಾಂಗ್ ಈ ಸಾಂಗ್ ಸೂಪರ್ ಆಗಿದೆ ಅಣ್ಣ, ನಿಮ್ದೇ ಇದ್ದ ಸಿನಿಮಾ ಯಾವಾಗ ರಿಲೀಸ್ ಮಾಡ್ತೀವಿ ಅಂತ ಕೇಳ್ತಾರೆ. ನಮಸ್ತೆ ಎಲ್ಲರಿಗೂ ನಮಸ್ತೆ. ಮೇಡಮ್ ಎಲ್ಲೊಂದು ಗ್ರೂಪ್ ನಮ್ಮ ಸ್ಕೂಲ್ ಮಕ್ಕಳು ತುಂಬ ಥ್ಯಾಂಕ್ಸ್. ಇಮಿಡಿಯೇಟ್ಲಿ ಹೇಳಿದ್ವಿ, ಆದರೆ ನಮ್ಮ ಮಾಸ್ಟ್ರು, ನಮ್ಮ ಪ್ರಸಾದ್ ಸರ್ ಕಡೆಯಿಂದ ನಮ್ಮ ಮಾಸ್ಟರ್ಗಳು ತುಂಬ ಥ್ಯಾಂಕ್ಸ್. ಇಮಿಡಿಯೇಟ್ಲಿ ಹೇಳಿದ ತಕ್ಷಣ
ಅರೇಂಜ್ ಮಾಡಿ ಬಂದಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ಸ್.